ಪಂಚಮಸಾಲಿ ಪೀಠ ಪಂಚಮಸಾಲಿ ಪೀಠ ಬೇಕು 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 ಅಂತ ಪಂಚಮಸಾಲಿ ಪೀಠಕ್ಕೋಸ್ಕರ ಎಷ್ಟು ಹೋರಾಟಗಳು ಎಷ್ಟು ಇದನ್ನ ಮಾಡಿದ್ದಾರೆ. ಇದರ ಮಧ್ಯೆ ಈ ಒಂದು ಪಂಚಪೀಠಗಳ ಮಧ್ಯೆ ನಮ್ದು ಒಂದು ಪೀಠ ಇರ್ಲಿ ಅಂತ ಎಷ್ಟೊಂದು ಹೋರಾಟ ಮಾಡಿ ಕೊನೆಗೆ 2 ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. 2 ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. ಒಂದು ಹರಿಹರದಲ್ಲಿ ಮಾಡಿದ್ರು, ಇನ್ನೊಂದು ಕೂಡಲ ಸಂಗಮದಲ್ಲಿ ಮಾಡಿದ್ರು. 2 ಪೀಠಗಳನ್ನ ಮಾಡಿದ್ರು. ಆದ್ರೆ 2 ಪೀಠಗಳ ಪೀಠಾಧ್ಯಕ್ಷರನ್ನು ಉಚ್ಚಾಟನೆ ಮಾಡಿದ್ದಾರೆ. ಒಂದು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ, ಈಗ ಹರಿಹರ ಪೀಠದ ವಚನಾನಂದ ಶ್ರೀಗಳು, ಇಬ್ಬರ ಮೇಲೆ ಇರುವಂತಹ ಆರೋಪ ಹೆಚ್ಚು ಕಡಿಮೆ ಸೇಮೆ. ಅವ್ರ ಮೇಲೆ ಇದ್ದಂತಹ ಆರೋಪ ಏನು? ಅವ್ರಿಗೆ ಹೆಣ್ಮಕ್ಳು ಚಟ ಆಯ್ತಂತ. ಟು ಬಿ ಫ್ರಾಂಕ್, ಇದನ್ನೇ ಮಾಡಿರೋದು ಅವ್ರ ಮೇಲೆ ಇರುವಂತಹ ಆರೋಪ. ಈಗ್ಲೂ ಅವ್ರ ಬಗ್ಗೆ ಬಹಳಷ್ಟು ಊಹಾಪೋಹಗಳು ಅಂತಿರೋ ಅಥವಾ ಅದೇನಂತಿರೋ ನಮ್ಗಂತೂ ಗೊತ್ತಿಲ್ಲ. ಬಹಳಷ್ಟು ಜನ ವಿಡಿಯೋಗಳು ಅಂತಾರೆ, ಇನ್ನು ಹೆಣ್ಮಕ್ಳು ದೂರ್ ಕೊಡಕ್ ರೆಡಿ ಆಗಿದ್ದಾರೆ ಅಂತಾರೆ. ಈ ರೀತಿಯಂತ ಬಹಳಷ್ಟು ಅಂತೆ ಕಂತೆಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ. ಮತ್ತೆ ಅವ್ರನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. ಮತ್ತೆ ಅವ್ರು ಈಗಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆ ಈ ಒಂದು ಹರಿಹರ ಪೀಠದ ವಚನಾನಂದ ಶ್ರೀಗಳು, ಅವ್ರಿಗೆ ಚಾಯ್ಸ್ ಅನ್ನ ಕೊಡಲಾಗಿತ್ತಂತೆ, ನಿಮ್ಗೆ 2 ಪೀಠ ಬೇಡ, 1 ಪೀಠಕ್ಕೆ ಮಾತ್ರ ನೀವು ನೋಡ್ಕೊಳ್ರಿ ಅಂತ. ಆದ್ರೆ ಅವರು ಒಪ್ಪಲಿಲ್ಲ. ಆಮೇಲೆ ಈ ವಚನಾನಂದ ಶ್ರೀಗಳು ನಿನ್ನೆ ಕೂಡ ಹೇಳ್ತಾ ಇದ್ದೆ ನಾನು, ಮುರುಗೇಶ್ ನಿರಾಣಿ ಅವ್ರಿಗೆ ನೀವು ಒಂದು ಸಚಿವ ಸ್ಥಾನ ಕೊಡ್ಬೇಕು, ಇಲ್ಲದೆ ಇದ್ರೆ ಪಂಚಮಸಾಲಿ ಸಮುದಾಯ ಸುಮ್ಮನೆ ಇಳಿಯೋದಿಲ್ಲ ಅನ್ನೋ ಮಾತನ್ನ ಯಡಿಯೂರಪ್ಪನವ್ರು ಎದುರುಗಡೆನೆ ಕೊಟ್ಟಿದ್ರೆ, ಯಡಿಯೂರಪ್ಪನವ್ರು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡು ಸ್ವಾಮಿಗಳು ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲೇ ಇರ್ಬೇಕು. ಅಲ್ಲ, ಸ್ವಾಮಿಗಳು ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಪೊಲೀಸ್ ಅವ್ರ ಜೊತೆಗೆಲ್ಲ ವಾಗ್ವಾದ ಎಳೆಯೋದು. ನಾವು ಸ್ವಾಮಿಗಳು ಅಂತಂದ್ರೆ ಅವ್ರನ್ನ ಬಾಳ್ ಮೇಲೆ ಉನ್ನತ ಸ್ಥಾನದಲ್ಲಿ ಇಟ್ಟಿರ್ತೀವಿ ಅವ್ರನ್ನ.